ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಡೇ ಸ್ಟಾರ್ಟ್ ಮಾಡೋಕತ್ತಿದ್ದು ಚೈನ್ ಲೂಬಿಂಗ್ ಗಾಡಿದು. ಮೊನ್ನೆ ರೈಡಿಗೆ ಹೋಗಿ ಬಂದಿದ್ದೆ. ಗಾಡಿ ಅಂತ ಚೈನ್ ಹೊಲ್ಸಿದ್ದು ಕೂತೈತಿ. ಹಂಗೆ ಬಿಟ್ನಂದ್ರೆ ಮೈಲೇಜ್ ಎಫೆಕ್ಟಾಗಿ ಗಾಡಿ ರೇಸ್ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಚೈನ್ ಲೂಪು, ಒಂದು ಅರ್ಬಿ ಬೇಕಾಗ್ಬಿಡ್ದು, ಚೈನ್ ಕ್ಲೀನಿಂಗ್ ಬ್ರಷ್ ಅವರು ಕೆಳಗೆ ಇಟ್ಟು ಅನ್ಸುತ್ತೆ. ಲೆಟ್ಸ್ ಗೋ. ಅದಕ್ಕೆ ನೆನಪಾರಿತ್ತು ನಾವು. ಇವನು ಏನು ಬೈ ಫುಲ್ ಬಿಸಿ. ವ್ಲಾಗ್ ಶೂಟ್ ಮಾಡತ್ತೀನಿ ಅಂದೆ. ಹಾಂ, ಮತ್ತು ವಿಡಿಯೋ ರೆಕಾರ್ಡ್ ಆಗತ್ತೆ ನೋಡಿ, ಬರತ್ತೆ ನೋಡಿ. ಯಾವ ಚಾನಲ್? ಟೂ ವೀಲ್ ಟೇಲ್ಸ್ 650 ಅಂತ ಐತಿ. ಟೂ ವೀಲ್ ಟೇಲ್ಸ್ ಹಾಂ 650 ನೋಡು. ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಷ್ಟೇ ಇವತ್ತು. ಅದು ಸರಿ ಬೈ, ಸಿಗೋಣ. ಬಾಯ್. ಬೈ ನಮ್ಮ ಫ್ರೆಂಡ್ ಅವರು ಇಲ್ಲೇ ಬಂದು ಬಿಟ್ಟಿದ್ದಾರೆ ಪಿಜಾಗಿದ್ದಾಗ. ಪುಣ್ಯಕ್ಕೆ ಇರ್ಬೇಕು ಎರಡು ಸಾಮಾನ್ಯ ಡೀಸೆಲ್ ಮತ್ತು ಇಲ್ಲಿ ಅದ ಡೀಸೆಲ್ಲ ಮತ್ತು ಬ್ರಷ್ ಬೇಕಾಗಿತ್ತು ಇದಕ್ಕೆ ಐಟಮ್ಗಳಿಗೆ. ಮತ್ತು ಹೆಲ್ಮೆಟ್ ಇಲ್ಲ ಇರ್ತದೆ ನೋಡಿ. ನನ್ನ ಫಸ್ಟ್ ಹೆಲ್ಮೆಟ್ ಸ್ಕ್ರಾಪಿಗೆ ರಿಪೇರಿ ಮಾಡಿಸ್ಬೇಕು. ಗಾಡಿ ಪಾರ್ಕಿಂಗ್ ಫುಲ್ ಇಟ್ಟಾರ. ನಾನೇ ನನ್ನ ಗಾಡಿ ನೆಟ್ಟು ಪಾರ್ಕ್ ಮಾಡಿಲ್ಲ. ಫಸ್ಟ್ ಗಾಡಿ ಡಬಲ್ ಸ್ಟ್ಯಾಂಡ್ ಹಾಕ್ಬೇಕು. ಅಷ್ಟು ಡಿಫಿಕಲ್ಟ್ ಟಾಸ್ಕ್ ಅಂತ ಹೇಳೋಕ್ಕಲ್ಲ. ಅನಿಸಿದ 4 ತಿಂಗಳ ಗಾಡಿ ಓಡ್ಸೋಕತ್ನ ಇದ್ದಾನೆ. ಡಬಲ್ ಸ್ಟ್ಯಾಂಡಿಂಗ್. ಸೊ ಎಲ್ಲರಿಗೂ ಏನು ಹೇಳೋದಂದ್ರೆ ಗಾಡಿ ಸ್ಟಾರ್ಟ್ ಮಾಡಿ ಒಟ್ಟು ಚೈನ್ ಕ್ಲೀನಿಂಗ್ ಪ್ರೊಸೆಸ್ ಮಾಡಲೇಬಾರ್ದು, ಕೈ ಕತ್ತರಿಸ್ಕೋತಾರೆ. ಸೊ ಲೆಟ್ ಸ್ಟಾರ್ಟ್ ಸ್ಪ್ರೇಯಿಂಗ್ ದ ಡೀಸೆಲ್. ಗಾಡಿ ನ್ಯೂಟ್ರಲ್ದಾಗಿಲ್ಲ. ಸೊ ಸ್ಟಾರ್ಟ್ ಮಾಡಿದೆ ಡೀಸೆಲ್ ಸ್ಪ್ರೇ ಮಾಡೋಕ್ಕೆ. ಡೀಸೆಲ್ ಹೊಡಿಬೇಕಂದ್ರೆ ಸ್ವಲ್ಪ ಬರ್ಬೇಕಂತ 3 ಸತಿ ಮಾಡೋದಕ್ಕೆ ಹಿಂಗೆ. ಸಣ್ಣ ಹಿಂಗೆ ಕೈಲಿ ಏನೋ ಟೈರ್ ತಿರ್ಸ್ಕೊಂಡು ಮಾಡಬೇಕು. ಯಾಕಂದ್ರೆ ಅಷ್ಟೊಂದು ಭಾಳ ಕಟ್ಟಾಗ್ಯಾವ ಇಲ್ಲಿ ಪ್ರೊಸೆಸ್ ಮಾಡೋಕ್ಕೆ ಹೋಗಿ. ಈ ಗಾಡಿ ಚೈನ್ ಹೆಂಗೆ ಮೇಂಟೈನ್ ಮಾಡ್ತಾರೆ ನಿಮ್ಮ ಗಾಡಿಗಳು ಲೈಫ್ ಹಂಗೆ ಡಿಪೆಂಡ್ ಇರ್ತಾವೆ. ಇಗ್ನೋರ್ ಮಾಡಿದ್ರೆ ಮೈಲೇಜ್ ಡ್ರಾಪ್ ಆಗುತ್ತೆ, ಗಾಡಿ ಸ್ಮೂತ್ ರನ್ ಆಗಲ್ಲ. ನನಗೆ ಗೊತ್ತಿರೋ ಪ್ರಮಾಣ ಎಷ್ಟೈತೆ ಅಷ್ಟು ಹೇಳ್ತೀನಿ. ಗೊತ್ತಿರಲಿಲ್ಲ ನಿಮಗೆ ಯಾರು ಗೊತ್ತಿತ್ತ ಸ್ವಲ್ಪ ಹೇಳ್ರಪ್ಪ, ನಾವು ಕಲಿತೀವಿ ಅಷ್ಟೇ. ಡೀಸೆಲ್ ಹೊಡೆದಾಯಿತು. ನೆಕ್ಸ್ಟ್ ಇಸ್ ಕ್ಲೀನಿಂಗ್. ಚೈನ್ ಕ್ಲೀನಿಂಗ್ ಬ್ರಷ್ ಅಂತ ಬರ್ತೈತಿ ಸಪ್ರೇಟ ಮಾರ್ಕೆಟ್ದಾಗ. ತಗೊಳ್ಳಿ ಸ್ವಚ್ಛ ಮಾಡಬೇಕು. ಈ ಮೆಕ್ಯಾನಿಕ್ ಕಡೆಗೆ ಭಾಳ ಮಂದಿ ಮಾಡಿಸ್ತಾರೆ, ಅವ್ರ ಕಡೆ ಟೈಮ್ ಇರೋಲ್ಲ ಅಂತ. 30 ರೂಪಾಯಿ ಕೆಲಸನ ಟೈಮ್ ಸಂಬಂಧ 100-200 ಹೇಗೆ ಮಾಡಿಸ್ಕೋತಾರೆ. ನಾವು ಟೈಮ್ ಹೆಚ್ಚದ ಮಾಡ್ಕೊಳೋಣ ನಾವು ಕೆಲಸ. ಖಾಲಿ ಕೂತು ಬಾಡಿಗೆ ಮಗನ ಮುಖ ಚೆಕ್ ಮಾಡಬಾರ್ದು.
ನಾನು ಒಂದು ದೊಡ್ಡ ಪ್ರೋಲ್ ಇದ್ರಾಗ ನೀನು 10-15 ಸತಿ ಮಾಡಿ ಕಲ್ತೀನಿ. ಒಂದು ಬ್ರಷ್ ಮುರ್ಕೊಂಡಿನಿ, ಗಾಡಿ ಸ್ಟಾರ್ಟ್ ಮಾಡಿ ಕ್ಲೀನ್ ಮಾಡುತ್ತಾಗ ಅಲ್ಲೇ ಗೊತ್ತಾಗುತ್ತೆ ಅಕ್ಕಿ ಬಟ್ಟೆ ಏನಾದ್ರು ಮಾಡಿದ್ರೆ ಪಟ್ಟು ತಪ್ಪಿಸ್ಕೊಂಡ್ರೆ ಕ್ಲೀನ್ ಅಂತ ಆಯ್ತು. ಇನ್ನೊಂದು ರೌಂಡ್ ಸ್ಪ್ರೇ ಹೊಡಿಬೇಕೀಗ. ಒಂದು ಸತಿ ₹100 ಡೀಸೆಲ್ ಒಂದು ಬಾಟ್ಲಾಗ ಇಟ್ಕೊಂಡ್ಬಿಟ್ರೆ ಒಂದು ತಿಂಗಳು ಬರ್ತೈತಿ, ಮಾಡ್ಕೋಬೋದು. ಇದ್ರ ಸಂಬಂಧ ರೊಕ್ಕ ವೇಸ್ಟ್ ಮಾಡ್ಕೋಬೋದು. ಕ್ಯಾಮ್ರಾ ಕೈ ಬಿಡಿತ್ತು. ಇಷ್ಟು ಕ್ಲೀನ್ ಮಾಡಬೇಕು, ಎಷ್ಟು ಹೊಲಸು ಬರ್ತೈತಿ ಗಾಡಿ. ಆ್ಯಕ್ಚುಲಿ ಫ್ರಂಟ್ ಇದು FD ಸ್ಪ್ರಾಕೆಟ್ ಇದನ್ನು ಬಿಚ್ಚಿ ಕ್ಲೀನ್ ಮಾಡಬೇಕು. ಬಟ್ ಇದ್ರದ್ದು ನಟ್ಟಿನ ಥ್ರೆಡ್ ಹೋಗುತ್ತೆ. ದಿಸ್ ಈಸ್ ಅ ಲೈಫ್ ಆಫ್ ಬೀಯಿಂಗ್ ಅ ಬೈಕರ್. ನೆಕ್ಸ್ಟ್ ಪ್ರೊಸೆಸ್ ಇದನ್ನು ವಾಷಿಂಗಿಗೆ ತೊಗೊಳ್ಬೇಕು. ಸೊ ವಾಷಿಂಗ್ ಹೋದಾಗ ಹೇಳ್ತೀನಿ ನಿಮಗೆ ವಾಟರ್ ಪ್ರೆಷರ್ ಎಲ್ಲೆಲ್ಲಿ ಇಡಿಸ್ಬೇಕಂತ. ಇದನ್ನು ತೆಗಿಯಕ್ಕೆ ಹೋದ್ವಿ ಅಂದರೆ ಇದು 4 ಬೋಟು ಚೇಂಜ್ ಮಾಡಬೇಕಾಗುತ್ತೆ. ತೆಗೆದ್ನಂದ್ರೆ ಹಾಕಕ್ಕೆ ಬರಲ್ಲ, ಅದಕ್ಕೆ ತೆಗಿಯಾಕತ್ತಲ್ಲ ಸದ್ಯಕ್ಕೆ. ನಂದು ಒಬ್ಬಂದೇ ಅದ, ನನ್ನ ದೋಸ್ತ್ರದ 3-4 ಗಾಡಿನೂ ನಾನೇ ಮಾಡಿಕೊಡ್ತೀನಿ. ಹಂಗಂತ ತಗೊಂಡು ಪೊಕ್ಕಟ್ ಮಾಡ್ಕೊಳಲ್ಲ. ಡೀಸೆಲ್ದು ಪ್ರೈಸ್ ಶೇರ್ ಆಗುತ್ತೆ ಎಲ್ಲ. ನೋಡಿರಿ ಮೊದಲಿನ ಈಗಿನ ಪ್ರಾಸೆಸ್ ಹೆಂಗೆ ಮಾಡಿ ಟ್ರೈನ್ ನೀವು ಮೇಂಟೈನ್ ಮಾಡ್ಕೊತ ಹೋದ್ರೆ ಗಾಡಿ ಲೈಫು ಸಬ್ಜಾಗತ್ತೈತೆ. ಹಾಗೆ ನೀವು ಜಲ್ದಿ ಪ್ರಾಬ್ಲಮ್ಸ್ ಕೊಡೋಲ್ಲ. ಗಾಡಿಗಳು ಮೇಂಟೈನ್ ಮಾಡೋದು ಒಂದೇ, ಗರ್ಲ್ಫ್ರೆಂಡ್ ಮೇಂಟೈನ್ ಮಾಡೋದು ಒಂದೇ. ನಾನು ಇಷ್ಟು ದಿನ ಗರ್ಲ್ಫ್ರೆಂಡ್ ಮೇಂಟೈನ್ ಮಾಡಿಲ್ಲ, ಗಾಡಿನ ಗರ್ಲ್ಫ್ರೆಂಡ್ ಇದ್ದ ಮೇಂಟೈನ್ ಮಾಡತ್ತೀನಿ. ಊಟಕ್ಕೆ 2 ಹೊತ್ತು ಇನ್ನೂ ಉಪವಾಸ ಬೀಳ್ತೀನಿ, ಅದ್ರ ಗಾಡಿ ಕಡಿಮೆ ಮಾಡಲ್ಪ. ಅದು ನನ್ನ ಚಟ. ಮೇಡಮ್ ಇನ್ನು ಸ್ವಲ್ಪ ಹೊತ್ತು ಹಿಂಗೆ ಬಿಟ್ಟಿಂದ ನೆಲ್ಲಿ ಥರ ಇತ್ತು ಅವಾಗ. ಗಾಡಿ 4 ವರ್ಷದ ಹಳಿದೈತಿ. ಆಮೇಲೆ ಪ್ರಕಾರ ನೋಡಿದ್ರೆ ಸೆಕೆಂಡ್ ಹ್ಯಾಂಡ್ ಇದು ನಮ್ಮ ಕಸಿನ್ ಅಣ್ಣಂದೆ. ನಾವು ಫಸ್ಟ್ ತೊಗೊಂಡಿದ್ದು 2021 ಈಗ ಅವನಿಗೆ ಯೂಸ್ ಇಲ್ಲ ಅಂತಂದು ನಾವು ತೊಗೊಂಡಿದ್ವಿ. ಭಾಳ ಮಂದಿ ಅಂತಾರೆ ಎಕ್ಸಾಸ್ಟ್ ಹಾಕಿಸೋದು ವೇಸ್ಟ್ ಅಂತ. ಬಟ್ ಆ ಎಕ್ಸಾಸ್ಟ್ ಹಾಕಿ ಏರ್ ಫಿಲ್ಟರ್ ಹಾಕ್ಸೋದಕ್ಕೆ ಗಾಡಿ ಮೊದಲು 17 ಕೊಡ್ತೈತೆ ಮೈಲೇಜ್. ಈಗ 20-21 ಸೀಟಾಗೆ ಕೊಡ್ತೈತೆ ನನಗೆ. ಮೈಲೇಜ್ ನೀವು ಹೆಂಗೆ ಕೊಡಿಸ್ತೀರಿ ಅದ್ರ ಮೇಲೆ ಡಿಪೆಂಡ್ ಇರ್ತೈತಿ. ಹೈವೇ ಮೇಲೆ 28 ಕೊಡ್ತಿದ್ದು, ಈಗ ಏರ್ ಫಿಲ್ಟ್ರ್ ಹೊಲ್ಸಾಗ್ತೈತಿ. ಅದೊಂದು ತೋರಿಸ್ತೀನಿ ಬರ್ರಿ. ಏರ್ ಫಿಲ್ಟರ್ ಏನಾದರೂ ಫ್ಲೇವರ್ ಏನಾಗುತ್ತೆ.
ಏರ್ ಫಿಲ್ಟರ್ ತೆಗಿಬೇಕು, ಮೊದಲು ಸೀಟ್ ಬಚ್ಚಬೇಕು ಗಾಡಿಯಲ್ಲಿ. ದಿಸ್ ಈಸ್ ಅವರ್ ಬಾಯ್ಸ್ ಮೇಕಪ್ ಕಿಟ್. ಹುಡುಗಿಯರ ಹೆಂಗೆ ಮೇಕಪ್ ಕಿಟ್ ಇರುತ್ತೆ, ನಮ್ಮ ಊರದ್ದು ಗಾಡಿ ಮೇಕಪ್ ಕಿಟ್. ಫಸ್ಟ್ ತೊಗೋಬೇಕಾಗಿದೆ ವ್ಯಾಲೆನ್ ಕೀ. ಇದ್ರಾಗ ಒಂದು 2-3 ಇದು ಮತ್ತು ಇವು ವ್ಯಾಲೆನ್ ಕೀಸ್ ಎಲ್ಲ ನಾನು ಸಪ್ರೇಟ್ ತೊಗೊಂಡು ಇಟ್ಟಿದ್ದು ಗಾಡಿಯಾಗ. ಸ್ಕ್ರೂ ಡ್ರೈವರ್ ಹಂಗೆ ಇಟ್ಟಿನಿ. ಸ್ಕ್ರೂ ಡ್ರೈವರ್ ಅಂತಂದು ಬಿಚ್ಚಿಬಿಟ್ಟಿರಿ. ಆಮೇಲೆ ಮತ್ತೆ ಆಮೇಲೆ ಕಂತ್ರಿ ಬುದ್ಧಿದ್ರು ಭಾಳ ಮಂದಿ ಅದ್ರಿ ಏರಿಯಾದಾಗ. ಹಂಗೆ ಗಾಡಿ ಓಪನ್ ಇಟ್ಟು ಕೆನರ ಬಡಪ್ಪ, ಅಲ್ಲಿ ಗಾಡಿ ಅಂದ್ರೆ ಜೀವ ಇರ್ತೀನಿ. ನನ್ನ ಜೀವನದಾಗ ಬೇಸಿಕ್ ನೆಸೆಸಿಟೀಸ್ಗೂ ಅಷ್ಟು ಖರ್ಚು ಮಾಡಿಲ್ಲ. ಈ ಗಾಡಿ ಟೂಲ್ ಕಿಟ್ಗೋಸ್ಕರ ಖರ್ಚು ಮಾಡ್ತೀನಿ. ಕಾಯಿಲೆ ಕೂತ ಬೈಕ್ ಮೇಲೆ ಕೆಲಸ ಮಾಡೋದು ನನ್ನ ಚಟ. A man should always be busy. ಇವರು ಅಂದ್ರೆ ಎಲ್ಲ ಪಂಚಭೂತಗಳೆಲ್ಲ ಕಲ 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 ಅಂತ. ಏನು ಬೈ ಕಾಲೇಜಿಲ್ಲ ಇವತ್ತು? ಎಕ್ಸಾಮ್ ಓಹೋ ಆಲ್ ದ ಬೆಸ್ಟ್. ಇದನ್ನು ಕೆಟ್ಟದ್ರೆ ಇದರ ಅವಶ್ಯಕತೆ ಎಲ್ಲ ಕೊಟ್ಟಾದ್ರು ಸುಮ್ಮನೆ ನನಕಮ್ಮಕ್ಕೆ ಇಲ್ಲಿ ಹೇಳೋದು. We are back again. सर ये यहीं का लोकेशन है ना ये? क्या? हाँ यही क्या है, कॉल करो ना. आसाम से आपने बाइक लेकर आया क्या? हाँ। कैसे, ट्रेन से या? ट्रेन से. कितना पड़ा? वो मैं तो लेके आया अभी 5 साल हो गया. हाँ. 4000 आया था. अभी ज़्यादा आएगा. अभी ज़्यादा आएगा. कितना, 10,000? नहीं 10,000 नहीं, वो आपका ऊपर डिपेंड है. हाँ, कितना आप उसमें डिमांड देते हैं हाँ. उसके ऊपर. 50,000 दिया तो थोड़ा ज़्यादा आता है. 1 लाख दिया तो वो पैकेजिंग अलग से आता है क्या इसका? तो जितना ज़्यादा पैसा उतना बढ़िया पैकेजिंग. हाँ. मेरा तो दिया था तो 50,000 दिया था. नया बाइक था ये. क्या कितना दिया था? 50,000 दिया था. 50,000 आपने दिया था? हाँ. मेरा बाइक का रेट है 1,60,000 है. हाँ नहीं तो ज़्यादा पे करना पड़ता है ना सर. हाँ, वो ठीक से आना है ना इधर. हाँ.
1 लाख दिया तो हाँ। आपका लगभग 8,000 7,500 ऐसा आएगा। हाँ। पैकिंग अलग चार्ज है। हाँ 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 हाँ, बढ़िया है। उतना कमा लिया आपने? हाँ सर, उतना अभी कमा लिया कैसे? ये 7 साल होगा, 7 साल रनिंग 2019 का है। 2019 का? कितना कमा लिया अभी इस बाइक से? इस बाइक से तो मैं अभी फिलहाल अभी 2 मंथ हो रहा है। मैं ऐसे पर्सनल के लिए लिया था। जोमेटो या किधर से? नहीं, अभी तो 2 महीने से ये बाइक से काम कर रहा हूँ। हाँ 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 हाँ। ये तो ऐसे इधर इधर कौन सा, रैपिडो या क्या? नहीं, जोमेटो। जोमेटो का ऑर्डर डिलीवरी? हाँ, अभी ज़्यादा आएगा इस पे। हाँ 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 अभी जीएसटी ट्रेन का भाड़ा सभी ज़्यादा हो गया ना। हाँ, महंगाई बढ़ गई है। हाँ। ಹಿಂಗೆ ಮಂದಿ ಮಾತಾಡ್ಸ್ಕೊತಿರ್ತೀವಿ. कम से कम 1,000 का ऊपर है। ಬಡವರು ಶ್ರೀಮಂತರು ಅಂತೀನಿ ಏನಿರಲ್ಲ, ಎಲ್ಲರದ್ದು ಜೀವನದಾಗ ಏನಾರ ತಿಳಿದಿರ್ತೈತಿ, ಅವ್ರವ್ರ ರೊಟ್ಟಿ ಪಾಟಿ ಮಾರ್ಕೊಡ್ತಿರ್ತಾರೆ. और भैया हाँ भाई, जिंदगी कैसे चल रही है? जिंदगी तो सर नॉर्मल से जी रहा हूँ, लेकिन परमात्मा की मेहरबानी से अच्छा ही जी रहा हूँ। हाँ जो भी चल रहा हूँ अच्छा ही चल रहा हूँ। अच्छा ही चल रहा है। हाथ अच्छा है। हाँ सभी ऊपर भगवान ने सभी अच्छा दिया, कमा के खा रहा हूँ। हाँ, मेरे लिए तो सुकून अच्छा से है। जिंदगी भरी पड़ी है। हाँ, सुकून मिलता है। हाँ जो नहीं है उसके लिए पागल नहीं होना. ನಿಂದ ಏನು ಬೈ ಆರ್ಡ್ರ? ಹಾಂ ಹಾಂ, ನೀವು ಒಂದೊಂದು ನಟ್ಟು ಎಲ್ಲರೂ ಶಿಕ್ಕೊಂಡು ಬಿತ್ತು ಅಂದ್ರೆ ಟೆನ್ಷನ್ ಆಗ್ಬಿಡ್ತಾವೆ, ಗಾಡಿನೇ ಪೂರ ಬೆಚ್ಚಬೇಕಾಗತ್ತೆ. ಹಿಂಗೆ ಹಿಡ್ಕೊಂಡು ಇದನ್ನು ಬೆಚ್ಚಿ ಓಕೆ, ಇಲ್ಲೊಂದು ರಬ್ಬರ್ ಇರ್ತೈತಿ, ಅದಕ್ಕೆ ಸಿಕ್ಕೊಂಡಿರ್ತೈತಿ. ನಮ್ಮ ಪಪ್ಪ ಇವೆಲ್ಲ ನನ್ನ ರೂಮ್ನ ನೋಡಿ ಸುಮ್ಮನೆ ಮೆಕ್ಯಾನಿಕ್ ಗ್ಯಾರೇಜ್ ತೆಗೆದು ಬಿಡಲಿ ಅಂತಂದು ಬಿಟ್ಬಿಟ್ರೆ. ನನ್ನ ಪೀಜೆ ಆಲ್ಮೋಸ್ಟ್ ಅವ್ರು ಓಸ್ರು ಗೊತ್ತೈತೆ ನನಗೆ ಬೈಕ್ ಬಗ್ಗೆ. 24 ಬರೀ ಬೈಕ್ ಮುಂದೆ ಇರ್ತಾನೆ ಅಂತ. ಹೋಗ್ಬೇಕಂತ ಹೋಗಿ ಕೇಳ್ಬಿಟ್ಟ, ಹುಡುಗಿಯರ್ನ ಅಷ್ಟು ನೋಡಲ್ಲೋ ಮರಿ, ಎಷ್ಟು ನೀನು ಬೈಕ್ ನೋಡ್ತೀಯ ಅಂತಂದು ಇರಲ್ಲವ್ವ, ಏನು ಮಾಡೋದು ಜೀವನದಾಗ ಹುಡುಗಿಯರಿಂದ ಹೋಗಿ ಹಾಳ ಹಿಡಿದು ಬಂದು ಇವು ಎಷ್ಟೆಷ್ಟು ಬಿಟ್ಟರೆ ಹೋಗಲ್ಲ ಮನ ಅಂದು ಬಂದೀನಿ. ಇವನು ಇದು ಒಂದು ನಟ್ಟು ಮೊನ್ನೆ ಎಲ್ಸಿಕೊಂಡು ಬಿಟ್ಟಿತ್ತು ತೊಳಗೆ, ವಜ್ಜೆ ಬಿಡ್ತು ನನಗೆ. नाश्ता हो गया सर? नाश्ता वाश्ता हो गया भैया, आपका? मेरा भी हो गया सर। हो गया? अब अगर नेक्स्ट ऑर्डर करना है क्या? हाँ, अभी लग गया। हाँ, 1 किलोमीटर है। तो धूप ज़्यादा नहीं हो रहा है अभी? धूप ज़्यादा है सर, धूप का हाँ। वजह से ही थोड़ा तकलीफ हो रहा है। अभी दोपहर 2 बजे तक करेंगे, फिर 2 घंटा ब्रेक, उसके बाद फिर चलो, फिर से 6:30 हाँ। 7 o'clock से रात 12 बजे तक। एक दिन में कितना हो जाता है? सर वो आपका ऊपर डिपेंड है। हाँ। जितना मेहनत करेंगे उतना। अगर आदमी अपना फुल पोटेंशियल निकाल के मेहनत करे तो कितना 1500 1400 पर डे? पर डे। उसका पेट्रोल का है एक्सपेंस? पेट्रोल का जो है हमको कंपनी का तरफ से बोनस भी मिलता है। हाँ आपका कितना कर सकता है, हाँ 20-30 ऐसा वो ये ऑफर देते हैं। हाँ 400 हाँ 350 हाँ। 300 हाँ, वो बोनस से हमारा पेट्रोल चल जाता है। उसी बोनस में आपका पेट्रोल का खर्चा निकल जाता है। तो अगर अभी हम आया, अभी हमारा लाभ नहीं है। ओरियन मॉल से इधर आया मैं, हाँ अभी जो आया वो मैक्सिमम 6 किलोमीटर आया हूँ, हाँ लेकिन अभी 1 किलोमीटर दिया। हाँ, 1 किलोमीटर का बोनस दिया है। अभी 1 किलोमीटर है। हाँ 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 हाँ, तो ऐसा 1300 2000 लगभग रहता है। तो उसमें 50% तो आपके लक पे ऊपर चलता है ये काम। एटलीस्ट आप तो खुश हो ना? हाँ सर, हाँ। मैं खुश हूँ क्योंकि मैं मेहनत करके खा रहा हूँ सर। हाँ उसी में जिंदगी
अच्छा जी रहा सुकून हूँ। सी जिंदगी हाँ है वो। सर, किसी का सुनना नहीं, हाँ किसी से लफड़ा नहीं, हाँ, अपना मर्जी से कमा रहा हूँ, अपना खा पेट रहा भरा के हूँ। हाँ चले सर, जाते हो, सही है। किसी को कुछ उल्टा सीधा हाँ नहीं, सर, हाँ सर, ना सुनवाओगे ना हाँ सुनोगे। सर, हाँ सर, सही बढ़िया बात है। हाँ, ओके है। सर, चलता हूँ। चलो भैया, ओके भाई, ये मेरा हाथ गंदा हो गया ओके है। सर। ಚಲೋ ಭಯ್ಯ. ನೋಡ್ರಿ ಹಿಂಗೆ ಮಂದಿನ ಮಾತಾಡ್ಸೋದು ಕೂತ್ರೆ ಅವ್ರದ್ದು ನೆಮ್ಮದಿ ಆಗುತ್ತೆ, ಯಾರು 4-5 ಮಂದಿ ಅವ್ರದ್ದು ಕಷ್ಟ ಕೇಳ್ದಂಗೆ ಆಗುತ್ತೆ, ಅವ್ರು ಖುಷಿ ಇರ್ತಾರೆ. ನಡ್ರಿ ಬ್ಯಾಕ್ ಟು ಏರ್ ಫಿಲ್ಟರ್. ಈ ರೇಂಜ್ ಬಳಸಾಗ್ಬಿಟ್ಟೈತಿ. ಇದಕ್ಕೆ ಮತ್ತೆ ಸಪ್ರೇಟ್ BMC ಕ್ಲೀನರ್ ಕಿಟ್ಟಿ ಅಂತ ಬರ್ತೈತಿ, ಅದರನ್ನೇ ಕಳ್ಸ್ಕೊಡ್ಬೇಕು. ಮತ್ತು ನೀರು ಹಿಡಿದು ಹೌಸ್ ಮಾಡ್ಕೊಂಡಿರ್ತೀವಿ, ಯಾಕಂದ್ರೆ ರಸ್ಟ್ ಹಿಡಿದು ಮತ್ತು ಅದು ಡ್ಯಾಮೇಜ್ ಮಾಡ್ತೀನಿ ಗಾಡಿಗೆ. ಇನ್ನೂ 1,000 ಕಿಲೋಮೀಟ್ರ್ ಆಯ್ತು ಸರ್ವಿಸಿಂಗಿಗೆ, ಅದ್ರ ಸಲ ವೇಟ್ ಮಾಡಾಕತ್ತೀನಿ. ಅವಾಗ ನಮ್ಮಲ್ಲಿಗೆ ಮಾಡಿಸಿದ್ರೆ ಆಯ್ತು ಅಂತ, ಯಾಕಂದರೆ ಈ ಸತಿ ಗಾಡಿ ಬಿಲ್ ಸ್ವಲ್ಪ ಜಾಸ್ತಿನೇ ಬರೋದು ಸರ್ವಿಸ್ದು. ಯಾವುದೋ ಪಬ್ ಪಾರ್ಟಿಗೆ ಹೋದ್ರೆ 4-5 ಸಾವಿರ ಬಿಲ್ ಆಕೈತೆ, ಅದ್ರ ಬದಲಿ ನಮ್ಮ ಗಾಡಿ ಸರ್ವಿಸ್ ಆಗ್ಬಿಡ್ತಪ್ಪ. NGH ಕ್ಯಾಪ್, ಏರ್ ಫಿಲ್ಟರ್ ಕ್ಯಾಪ್ ಇದು ಕುಂದಿರ್ತೈತಿ. ಓಕೆ, ಇದು ಕುಂದಿರ್ಸ್ಕೊಂಡು ದೊಡ್ಡ ತಿಳಿಬೇನಿ. ಇದು ನೀವು ಲೈಟು ಹತ್ತಿತ್ತು ಕತ್ತಲ್ಬೇಕು ಕೆಲಸ ಮಾಡ್ಬೇಕಂತಿದ್ರೆ. ನಾನು ಯೂಶ್ವಲಿ ನೈಟ್ ತಂದಿದ್ದು ತೆಂಗಿಲ್ಲ ಊಟ. ಇಂಟ್ರೋವರ್ಟ್ ಅದಿರ ಅಂತ ತಿಳ್ಕೊಂಡು ಬಾಯಿ ಮುಚ್ಕೊಂಡು ರೂಮ್ದಾಗ ಕೂತಾರೆ ನಡೆಯಲ್ರಿ, ಬೈಗೆ ಹೋಗಿ ಕೆಲಸ ಮಾತಾಡ್ಸ್ಕೊತಿರ್ಬೇಕು. ಹಾಗೆ ಒಬ್ಬರ ಕಡೆ ಕನೆಕ್ಷನ್ ಸಿಗ್ತಾವೆ, ಇನ್ನೊಬ್ಬರ ಕಡೆ ಎಕ್ಸ್ಪೀರಿಯನ್ಸ್ ಸಿಗ್ತಾವೆ. ಬಡವರು ಶ್ರೀಮಂತರು ಅಂತ ನೋಡ್ಕೊಳಕ್ಕೆ ಹೋಗ್ಬಾರ್ದು. ಒಂದು ದಿನದಾಗ ಏನೋ ಮಾಡ್ಲಿಕ್ಕಂದ್ರೆ ಬೈಕ್ ಬಗ್ಗೆ ಸ್ವಲ್ಪ ಕಾಳಜಿ ಮಾಡಿದ್ರೆ ಅದೇ ನನಗೆ ಮೋಸ್ಟ್ ಪ್ರೊಡಕ್ಟಿವ್ ಡೇ, ಮೋಸ್ಟ್ ಹ್ಯಾಪಿಯೆಸ್ಟ್ ಡೇ. ಲಾಸ್ಟ್ ಕುಂತ್ರಿಸ್ಬಿಟ್ರೆ ಮುಗಿದ ಕೆಲಸ ಇದ್ರದ್ದು. ಅಕಸ್ಮಾತ್ ನೀವು ಏನಾದ್ರೂ ಗಾಡಿ ದಿನ ಬಂದಿಡಕತ್ರಿ ಇಲ್ಲ ಯೂಸ್ ಮಾಡೋಲ್ಲ ಅಂತೇನಾದ್ರು ಇತ್ತಂದ್ರೆ ಈ ಬ್ಯಾಟ್ರಿ ಬಿಚ್ಚಿಟ್ಟೋರಿ, ಯಾಕಂದ್ರೆ ಆಮೇಲೆ ಬ್ಯಾಟ್ರಿ ಕರೆಂಟ್ ಸಪ್ಲೈ ಹಂಗೆ ಇರ್ತೈತೆ, ಬ್ಯಾಟ್ರಿ ಡ್ರೈನ 1 ತಿಂಗಳಾಗಿಂದ ಬಂದು ಗಾಡಿ ಚಲೋ ಅನ್ನೋಕಂದ್ರೆ ಚಲೋ ಆಗಲ್ಲ. ಈ ಗಾಡಿ ಫಸ್ಟ್ ನಾವು ಬೆಂಗಳೂರಿಗೆ ತರಿಸ್ಬೇಕಾದ್ರೆ ಪಜಿತಿದ್ದಿತ್ತು, 6 ಯೂನಿಟ್ ಹೋಗಿಬಿಟ್ಟಿದ್ವಿ ಇದ್ರದ್ದು. ಮತ್ತು ಸರ್ವಿಸ್ ಸೆಂಟ್ರಿಗೆ ಹೋಗಿ 2,000 ಬಿಲ್ ಆಯಿತು. ಸರ್ವಿಸ್ ಸೆಂಟ್ರ್ದವ್ರದ್ದು ಸ್ಕ್ಯಾಮ್ ಭಾಳ ಇರ್ತಾವೆ, ಬಟ್ ಏನು ಮಾಡ್ಬೇಕು, ಅದಕ್ಕೆ ಇಂಥವೆಲ್ಲ ಕೆಲಸ ನಮ್ಮನ್ನು ನಾವು ನೋಡ್ಕೋಬೇಕು. ಏನು ಕೂಡ ಫಿಟ್ಟೆ ಮಾಡಿರೋದು. ಸಾಕ್ಬಿಡಪ್ಪ ಅಷ್ಟೇ, ಜಾಸ್ತಿ ಫಿಟ್ ಮಾಡಕ್ಕೆ ಹೋಗಿ ನಮ್ಮ ನಡಕ್ಕೆ ಹೋಗ್ಬೇಡ. ಇದ್ರ ಕವರ್ ವಾಪಸ್ ಹಾಕಬೇಕು. ನೋಡಿ ನೋಡ್ರಿ ಇದು ಇಲ್ಲ ಇಟ್ಟಿದ್ದಾರೆ ವ್ಯಾಲೆಂಟಿ. ಯಾರ್ಯಾರ ಕಡೆ ಬೈಕ್ ಐತಿ ಅಂತ 650cc ನೀವು ಖಾಲಿ ಕೂತಾಗ ಟೈಮ್ ಸ್ವಲ್ಪ ಬೈಕ್ ಕಡೆ ಕೊಡ್ರಿ. ಖಾಲಿ ಕೂತ್ರೆ ಖಾಲಿ ದಿಮಾಗ್ ಶೈತಾನ್ ಕಾ ಘರ್ ಹಾಗಕ್ಕೆ ಬಿಡಬೇಡ್ರಿ. ಒಟ್ಟ ಬೈಕ್ ಇದ್ದವ್ರಿಗೆ ಭಾರಿ ಲಾಭ ಅದು. ಹೊಸದು ಕಲಿತೀರಿ, ನಿಮ್ಮ ಮೆಕ್ಯಾನಿಕ ಶೋರೂಮ್ ಸರ್ವಿಸ್ಗೂ ಅಷ್ಟು ಕಮ್ಮಿ ಮಾಡ್ಕೋಬೋದು ನೀವು ಬೇಕಂತ. ಮುಗ್ಗಲ್ ಗೇಡಿ ತನಕ ಹಚ್ಕೋಬೇಡ್ರಿ. ಇಂಥ ಬೈಕ್ ಬರೀ ಇಟ್ಕೊಂಡ್ರೆ ಸಾಕಾಗಲ್ಲ, ಮೇಂಟೈನ್ ಮಾಡಬೇಕು. You don't choose your bike, the bike chooses you.
ಸೊ ಗಾಡಿಗೆ ಇಂಜನ್ ಚೇನ್ ಕ್ಲೀನ್ ಮಾಡಿ ಒಂದು 10-15 ನಿಮಿಷ ಆಯ್ತು ಅನ್ಕೋತೀನಿ. ಅದು ಮೇಲೆ ಆಗೈತೆ. ಓಕೆ, ಸೀಟ್ ಕೂತು ಫಾರಮ್ ಕುಂದರ್ಸ್ಬೇಕು. ಇವೆಲ್ಲ ಸಾಮಾನ್ಯ ಆಯಿಲ್ ಲೀಕ್ ಆಗೋದು ಕಮ್ಮಿ ಆಯಿತು. ಸೊ ಎವ್ರಿಥಿಂಗ್ ಹಸ್ ಬಿನ್ ಡ್ರೈನ್ಡ್ ಔಟ್. ನೌ ಇಟ್ಸ್ ಟೈಮ್ ಫಾರ್ ವಾಶ್. ನಾ ಯೂಶ್ವಲಿ ಗಾಡಿ ನಾನೇ ಒರೆಸ್ಕೊಂಡು ತೊಳ್ಕೊಂಡು ರೆಡಿ ಇಡ್ತೀನಿ. ಬಟ್ ಚೈನ್ ಕ್ಲೀನಿಗೆ ಬಂದಾಗ ಮಾತ್ರ ಫಿಕ್ಸ್ ವಾಷಿಂಗಿಗೆ ಹೋಗ್ಬೇಕು. ಯಾಕೆ ನನ್ನ ಕಡೆ ಅಂದರೆ ಪ್ರೆಷರ್ ಅಷ್ಟರಿಲ್ಲ. ಪ್ರೆಷರ್ ಹಿಡಿದ್ರೆ ಹೋಗ್ತಾವೆ. Just an emergency. ಬೇಡ ಕಿತ್ಕೊಂಡೆ ಬೇಡ ಇದನ್ನಾಗ ಇಟ್ಕೊಂಡಿಲ್ಲ. ಇಷ್ಟು ಓಡಾಟ ಅಂದರೆ ನನಗೆ ಇಷ್ಟ ಸಿಗ್ತಾವೆ. ನಮ್ಮ ಪಪ್ಪ ದಪ್ಪ ಏನೋ ಬೈಯಾಕತ್ತಾರೆ. ನೀವು ಡೈಲಿ ಮೆಟ್ಟಾನಿ ಹಬ್ಬ ಮಾಡಿದ್ರೆ ಎಕ್ಸಸೈಸ್ ಆಗುತ್ತೆ. ಇದ್ರದ್ದು ಸಪ್ರೇಟ್ ಕಬಡ್ಡಿ ಮಾಡಿ ನಿಲ್ಕಂತ ಒಂದು ಡ್ರಾವರ. ಇದೊಂದು ಬ್ಯಾಟ್ರಿ ಐತಿ, ಇದರ ಡೀಸೆಲ್ ಸ್ಟೋರ್ ಮಾಡೋದು. ಇವು ಮೋಟರ್ ಇಂಜಿನ್ ಅಂತ ತೊಗೊಂಡಿದ್ದೆ ಲಾಸ್ಟ್ ಟೈಮ್. ಕೀಸೆಲ್ಲ ಪೆನ್ನಾಗಿ ಕೊಟ್ಟಾರೆ ಕಾಂಪ್ಲಿಮೆಂಟ್ರಿ ಅಂತ. ಅದೇ ಹೊಸ ಸ್ಟೋರ್ ಓಪನ್ ಆಗಿದ್ದು. ಸೊ ಇದಕ್ಕೆ ಇಲ್ಲಿಟ್ಟು ಕೈ ತಗೊಂಡು So let's go for bike wash. ಚಾರ್ಜ್ ಐತಿಲ್ಲ ಮೇರೆ ಫೋನ್ದಾಗ 21% ಐತಿ.